ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರ ಎಲ್ಲಾ ಬೇಡಿಕೆಗಳು ಕೂಡ ಕರ್ನಾಟಕದ ಪರ ಇವೆ. ಅವರು ಕರ್ನಾಟಕ ಬಂದ್ ಕರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೇಡಿಕೆಗಳು ರಾಜ್ಯದ ಪರವಾಗೇ ಇದೆ. ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಏನವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ ಜಲ ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾ ಇದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಸರಿಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಮತ್ತೆ ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ. ಏನವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ ಜಲ ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾ ಇದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಪಿಜಿಗೆ ಸಿಂಗಲ್ ಸ್ಟಾರ್ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ಮಂಗಳೂರು ಭಾಗದಲ್ಲಿ ನಡೆದಿರುವಂತಹ ಹಲ್ಲೆ ನಡೆಸಿದ ಅನ್ನುವಂತಹ ಆರೋಪ, ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಹಿಗ್ಗಾಮುಗ್ಗಾ ಥಳಿಸಿದಂತಹ ಆರೋಪ, ಕಲಬುರಗಿ ಮೂಲದ ವಿಕಾಸ್ಗೆ 5-6 ಜನರು ಥಳಿಸಿರೋದು. ಮಂಗಳೂರಿನ ಕದ್ರಿಯಲ್ಲಿರುವಂತಹ ಬಾಯ್ಸ್ ಪಿಜಿಯಲ್ಲಿ ನಡೆದಿರುವ ಘಟನೆ ಇದು. ಬಾಯ್ಸ್ ಪಿಜಿ ಮಾಲೀಕರಿಂದ ವಿಕಾಸ್ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಪಿಜಿ ಊಟದಲ್ಲಿ ಹುಳು ಗಲೀಜು ಅಂತ ವಿದ್ಯಾರ್ಥಿ ಆರೋಪ ಮಾಡಿದ್ದ. ಇದೇ ಕಾರಣಕ್ಕಾಗಿ ಗೂಗಲ್ ಅಲ್ಲಿ ಸಿಂಗಲ್ ಸ್ಟಾರ್ ಕೂಡ ರೇಟಿಂಗ್ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕಾಗಿ ಪಿಜಿ ಮಾಲೀಕರು ರೊಚ್ಚಿಗೆದ್ದು ಈತನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಮಂಗಳೂರಿನ ಕದ್ರಿಯಲ್ಲಿ ನಡೆದಿದೆ. ಕಳೆದ 6 ತಿಂಗಳಿಂದ ಪಿಜಿಯಲ್ಲಿದ್ದು ಈಗ ಬೇರೆ ರೂಮ್ ಅನ್ನ ಮಾಡಿಕೊಂಡಿದ್ದ ಈ ವಿಕಾಸ್ ಈ ಬಗ್ಗೆ ಗೂಗಲ್ ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟು ಕಮೆಂಟ್ ಕೂಡ ಮಾಡಿದ್ದ. ಈ ವಿಚಾರಕ್ಕೆ ಪಿಜಿ ಅವರು ಡಿಲೀಟ್ ಮಾಡುವ ಕಮೆಂಟ್ ನ ಅಂತ ಬೆದರಿಕೆ ಹಾಕಿದ್ದಾರೆ. ಡಿಲೀಟ್ ಮಾಡದೇ ಇದ್ದಾಗ ಆತ ಇದ್ದಲ್ಲಿಗೆ ಹೋಗಿ ಹಲ್ಲೆ ಮಾಡಿ ಆ ಕಮೆಂಟ್ ಅನ್ನ ಡಿಲೀಟ್ ಮಾಡಿಸಿದ್ದಾರೆ ಇವರು ಅನ್ನುವಂತಹ ವಿಚಾರ. ಈ ಬಗ್ಗೆ ಆರೋಪ ಕೇಳಿ ಬರ್ತಾ ಇರೋದು ಪಿಜಿ ಮಾಲೀಕನ ವಿರುದ್ಧ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ದಿನೇಶ್, ಈ ರೀತಿ ಹಲ್ಲೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ವಿಕಾಸ್ ಎಂಬ ವಿದ್ಯಾರ್ಥಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾನ ಈ ಪಿಜಿ ಮಾಲೀಕರ ಮೇಲೆ? ಸದ್ಯಕ್ಕೆ ಏನು ವಿಚಾರಗಳು ಗೊತ್ತಾಗ್ತಿದೆ? ಹೌದು ಶ್ರೀಪಾದ್, ಈತ ವಿಕಾಸ್ ಅನ್ನುವಂತವನು ಕಲಬುರಗಿ ಮೂಲದವನು. ಇವನು ಇಲ್ಲಿ ಅಂದ್ರೆ ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿಕೊಂಡು ಪಿಜಿಯಲ್ಲಿ ವಾಸ ಇದ್ದ. ಆದ್ರೆ ಪಿಜಿಯಲ್ಲಿ ಒಂದಷ್ಟು ಅವ್ಯವಸ್ಥೆಗಳಿತ್ತು. ಅಂದ್ರೆ ಪಿಜಿಯ ಶುಚಿತ್ವವೇ ಇರಲಿಲ್ಲ. ಏನು ಬಟ್ಟೆ ಬರೆಗಳು ಎಲ್ಲಂದ್ರಲ್ಲಿತ್ತು ಮತ್ತು ಒಂದು ಟಾಯ್ಲೆಟ್ ಆಗಿರ್ಬೋದು, ಅಡುಗೆ ಕೋಣೆ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗಲೇಜಾಗಿತ್ತು. ಹೀಗಾಗಿ ಆತ 6 ತಿಂಗಳ ಕಾಲ ಪಿಜಿಯಲ್ಲಿದ್ದು ಆ ಬಳಿಕ ಪಿಜಿ ಬಿಟ್ಟಿದ್ದ. ಪಿಜಿ ಬಿಡುವ ಸಂದರ್ಭದಲ್ಲಿ ಏನು ಆ ಗೂಗಲ್ ರಿವ್ಯೂ ಏನಿರುತ್ತೆ ಅಲ್ಲಿ ಆತ ಒಂದು ಏನು ಅದಕ್ಕೆ ರೇಟಿಂಗ್ ಅನ್ನು ಕಡಿಮೆ ರೇಟಿಂಗ್ ಕೊಟ್ಟಿದ್ದ ಮತ್ತು ಪಿಜಿ ಅವ್ಯವಸ್ಥೆಯನ್ನು ಏನು ಅಲ್ಲಿ ಅದರಲ್ಲಿ ದಾಖಲಿಸಿದ್ದ. ಹೀಗಾಗಿ ಅದರಿಂದ ಆಕ್ರೋಶಗೊಂಡಂತ ಪಿಜಿ ಮಾಲೀಕರು ಏನ್ ಮಾಡ್ತಾರೆ, ಅವರು ಈತನು ಇದ್ದಲ್ಲಿಗೆ ಅಂದ್ರೆ ಈತ ರೂಮ್ ಮಾಡ್ಕೊಂಡಿದ್ದ ಅಲ್ಲಿಗೆ ಬಂದು ಈತನನ್ನು ಥಳಿಸಿರುವಂತದ್ದು, ಅಂದ್ರೆ ಗೂಂಡಾಗಳ ಜೊತೆ ಬಂದು ಈತನನ್ನು ಥಳಿಸಿರುವಂತದ್ದು ಮತ್ತು ಈತನಿಗೆ ಮತ್ತು ಈತನ ಜೊತೆಗಿದ್ದವರಿಗೆ ಬೈದಿರುವಂತದ್ದು. ಈ ಬಗ್ಗೆ ಈತ ಏನು ವಿಕಾಸ್ ಅನ್ನುವನು ಕದ್ರಿ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿರುವಂತದ್ದು. ಅಂದ್ರೆ ನನ್ನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ದೂರು ನೀಡಿರುವಂತದ್ದು. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರುವಂತದ್ದು, ತನಿಖೆ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಆತ ಅಂದ್ರೆ ಹಲ್ಲೆಗೊಳಗಾದಂತಹ ವಿಕಾಸ್ ಇದನ್ನ ಆತನ ಜೊತೆ ಕೇಳುವ ಮೊನ್ನೆ ಏನಾಯ್ತು ಅಂತ. ಮೊನ್ನೆ ನಾನು ವೆಕೆಟ್ ಮಾಡಿ 1 ವೀಕ್ ಆದ್ಮೇಲೆ ಒಂದು ರಿವ್ಯೂ ಹಾಕಿದ್ದೆ. ನಾನು ಸಿಂಗಲ್ ರೇಟ್ ರಿವ್ಯೂ ಪಿಜಿ ಬಗ್ಗೆ, ಪಿಜಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹಾಕಿದೆ.
ಎಂತ ಅದರಲ್ಲಿ ಅವನು ಕೂಡ ಬೈಲು ಕೂಡ ಇಲ್ಲ ಎಂತ ಇಲ್ಲ. ನಾನು ಹಾನೆಸ್ಟ್ ರಿವ್ಯೂ ಕೊಟ್ಟದ್ದು, ಈಗ ಇಲ್ಲ ಹೀಗೆ ಉಂಟು ಇದು ಇದ್ದದನ್ನ ಹೇಳಿದ್ ನಾನು. ಮತ್ತೆ ಅದನ್ನ ತೆಗಿ ಅಂತ ಒಂದ್ಸಲ ಕಾಲ್ ಮಾಡಿದ್ದ ಅವನು ತೀರ್ಥೇಶ್ ಅಂತ. ಅವನು ಕಾಲ್ ಮಾಡಿ ರಿವ್ಯೂ ತೆಗಿ, ಇಲ್ಲಾಂದ್ರೆ ಇಲ್ಲಿಗಲ್ ಆಕ್ಷನ್ ತಗೊಳ್ತಾನೆ ನಿನ್ನ ಮೇಲೆ ಅಂತ ಹೇಳಿದ. ಅವನು ಅಡ್ವೊಕೇಟ್ ಬೇರೆ, ಅವನೇ ಇಲ್ಲ ತೀರ್ಥೇಶ್ ಅಂತ ಅಡ್ವೊಕೇಟು. ನನಗೆಲ್ಲ ಗೊತ್ತುಂಟು ಎಂತ ಮಾಡಬೇಕು ಹಾಗೆಲ್ಲ ಹೇಳಿ ಎದುರಿಸಿ, ಮತ್ತೆ ಅದಾದ್ಮೇಲೆ ಇವನ್ ಕಾಲ್ ಮಾಡಿದ, ರಿವ್ಯೂ ತೆಗಿಯುವ ಹಾಗೆ ಕಾಂಪ್ರಮೈಸ್ ಆಗುವ ಹಾಗೆ ಅಂತ ಹೇಳಿದ. ಆದಷ್ಟರಲ್ಲಿ ಅವನು ಬಂದ ಸೀದಾ ಅಲ್ಲಿಗೆ, ನಾನು ಇರೋ ಜಾಗದಲ್ಲಿ ಬಂದು ಡೈರೆಕ್ಟ್ ನನ್ನ ಕರೆದು ಆಚೆ ಸ್ವಲ್ಪ ಮಾತಾಡೋ ಬಾ ಅಂತ ಹೇಳಿದ. ಮಾತಾಡೋ ಬಾ ಅಂತ ಹೇಳಿ ಸೀದಾ ಅವನು, ನಾನು ಸ್ವಲ್ಪ ಜೋರ್ ಧ್ವನಿಯಲ್ಲಿ ಮಾತಾಡಿದೆ, ಕಾಲರ್ ಎಲ್ಲ ಹಿಡಿಬೇಡಿ, ಕಾಲರ್ ಹಿಡಿದದ ಅವನು ಡೈರೆಕ್ಟ್, ಕಾಲರ್ ಎಲ್ಲ ಹಿಡಿದು ಮಾತಾಡಬೇಡಿ ಹಾಗೆ ಮಾಡ್ತೇನೆ ನಾನು ಅಂತ ಹೇಳಿದೆ. ಹಾಗೆ ಡೈರೆಕ್ಟ್ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನೀನೆಂತ ಮಾಡ್ತೀಯಾ, ನೀನು ಇಷ್ಟಿದ್ಯಾ, ಎಂತ ಮಾಡ್ತೀಯಾ ಹಾಗೆ ಹೀಗೆ ಹೇಳಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಡೈರೆಕ್ಟ್. ಮತ್ತೆ ಮೊಬೈಲ್ ಎಲ್ಲ ಬಿಸಾಡಿ ಅದನ್ನ ಡಿಲೀಟ್ ಮಾಡಿಸಿ, ಲಾಕ್ ಎಲ್ಲ ತೆಗಿಸಿ ಅವರೇ ಡಿಲೀಟ್ ಮಾಡಿಸಿದ್ದು ರಿವ್ಯೂನ. ಪಿಜಿ ಹೇಗಿತ್ತು? ಕ್ಲೀನ್ ಇರ್ಲಿಲ್ವಾ? ಇರ್ಲಿಲ್ಲ ಪಿಜಿ ಫುಲ್, ಎಂತ ಇರ್ಲಿಲ್ಲ ಪಿಜಿಯಲ್ಲಿ, ಫುಲ್ ಗಲೀಜು ಕ್ಲೀಜಿ. ಮತ್ತೆ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರ ಎಲ್ಲಾ ಬೇಡಿಕೆಗಳು ಕೂಡ ಕರ್ನಾಟಕದ ಪರ ಇವೆ. ಅವರು ಕರ್ನಾಟಕ ಬಂದ್ ಕರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೇಡಿಕೆಗಳು ರಾಜ್ಯದ ಪರವಾಗೇ ಇದೆ. ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಏನವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ ಜಲ ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾ ಇದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಸರಿಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಮತ್ತೆ ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ. ಏನವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ ಜಲ ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾ ಇದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಪಿಜಿಗೆ ಸಿಂಗಲ್ ಸ್ಟಾರ್ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ಮಂಗಳೂರು ಭಾಗದಲ್ಲಿ ನಡೆದಿರುವಂತಹ